ತಾಲೂಕಿನಲ್ಲಿ ಈ ಯೋಜನೆಯನ್ನು ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ನಾನು ಮಂಜೂರು ಮಾಡಿಸ್ಕೊಂಡು ಬರಲೇಬೇಕು ಅಂತಕ್ಕನ್ನ ಸಂಕಲ್ಪ ಮಾಡಿದ್ದು. ನಾನು ಗ್ರಾಮ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಾಸಕನಾದಂಥ ಸುಮಾರು 4 ರಿಂದ 5 ತಿಂಗಳು ಪ್ರತಿ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದೆ. ಕ್ಷೇತ್ರದ ಸ್ಥಿತಿಗತಿಗಳನ್ನು ಅರಿತಕ್ಕಂಥ ಕೆಲಸವನ್ನು ಮಾಡಿದೆ. ಅದರಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿ ಎಲ್ಲ ಸಾರ್ವಜನಿಕರು, ರೈತರು, ಮಹಿಳೆಯರು ನನ್ನ ಗಮನಕ್ಕೆ ತಂದಿತ್ತು. ರೈತರು ವೋಲ್ಟೇಜ್ ಸಮಸ್ಯೆ ಇದೆ, ನಮ್ಮ ಪಂಪ್ ಸೆಟ್ ನಾವು ನಿರಂತರವಾಗಿ ಓಡಿಸೋಕ್ಕಾಗಲ್ಲ, ಮನೇಲಿ ವೋಲ್ಟೇಜ್ ಬರಲ್ಲ, ಆಗುತ್ತೆ. ಈಗಿರ್ತಕ್ಕಂಥ ವೋಲ್ಟೇಜ್ನಲ್ಲಿ ನಮಗೆಲ್ಲ ಸಮಸ್ಯೆ ಆಗ್ತಾ ಇದೆ, ಪರಿಹಾರ ಕೊಡಬೇಕು ಅಂತ ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು ಕೇಳಿದ್ರು. ನಾನು ಅವಾಗ ಅಧಿಕಾರಿಗಳ ಜೊತೆ ಚರ್ಚಿಸಿ ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಅಧಿಕಾರಿಗಳು 220 kV ಸ್ಟೇಷನನ್ನು ನೀವು ಮಾಡಿಸಿದ್ರೆ ಇದಕ್ಕೆಲ್ಲವೂ ಪರಿಹಾರ ಸಿಗುತ್ತೆ ಅಂತ ನನಗೆ ಹೇಳಿದ್ರು. ನಾನು ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಆ ಯೋಜನೆಯನ್ನು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೇನೆ. ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಇಂಧನ ಸಚಿವರಾದಂಥ ಜಾರ್ಜ್ ಅವರು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಕ್ಷೇತ್ರದ ಶಾಸಕನಾಗಿ ಋಣ ತೀರಿಸ್ತಕ್ಕಂಥ ಭಾಗವಾಗಿ ಈ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಅವರಿಗೆ ತಮ್ಮ ಮುಖಾಂತರನೂ ಸಹ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ.